ಕೀರ್ತನೆಗಳು 121 ಅಧ್ಯಾಯ 7 ವಾಕ್ಯ. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನೋ, ನಿನ್ನ ಪ್ರಾಣವನ್ನು ಕಾಯುವನೋ. ಈ ವಾಕ್ಯದಲ್ಲಿ ದೇವರು ನಮಗೆ ಇಟ್ಟಿರುವಂಥ ಸುರಕ್ಷತೆ, ಆತನ ಕಾಳಜಿಯ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ನಾವು ಅರಿತಿದ್ದೇವೆ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಹೊರತು ನಾವು ಆತನನ್ನು ಆರಿಸಿಕೊಂಡಿಲ್ಲ. ಆತನು ನಮ್ಮನ್ನು ಆರಿಸಿಕೊಂಡು ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ನೀತಿವಂತರನ್ನಾಗಿ ಮಾಡಿ ತನ್ನನ್ನು ಅಪ್ಪ ತಂದೆ ಎಂಬುದಾಗಿ ಕರೆಯುವಂಥ ಸೌಭಾಗ್ಯವನ್ನು, ಒಂದು ಅಧಿಕಾರವನ್ನು ನಮಗೆ ಕೊಟ್ಟಿದ್ದಾರೆ. ಹೀಗಾಗಿ ನಾವು ದೇವರ ಮಕ್ಕಳಾಗಿರುವುದರಿಂದ ದೇವರ ಉದ್ದೇಶಗಳು ನಮ್ಮ ಜೀವಿತದ ಮೇಲೆ ಇರುತ್ತದೆ. ದೇವರು ಅನೇಕ ಕಾರ್ಯಗಳನ್ನು ನಮ್ಮಲ್ಲಿ ನಮ್ಮ ಮೂಲಕವಾಗಿ ಮಾಡಬೇಕೆಂಬುದಾಗಿ ತೀರ್ಮಾನಿಸಿರುತ್ತಾರೆ. ಅದಕ್ಕಾಗಿಯೇ ಈ ಲೋಕದಲ್ಲಿ ನಮಗೆ ಕಾಲವನ್ನು ಕೊಟ್ಟು ಅದರಲ್ಲಿ ನಾವು ಜೀವಿಸುವಂತೆ, ಜಯಶಾಲಿಗಳಾಗುವಂತೆ ತನ್ನ ಬಲವನ್ನು, ಕೃಪೆಯನ್ನು ಅನುಗ್ರಹಿಸುತ್ತಾರೆ. ಹೀಗಿರುವಂಥ ಸಮಯದಲ್ಲಿ ಲೋಕವನ್ನು ನೋಡುವಾಗ ಬಹಳ ದುಷ್ಟತನ ಹೆಚ್ಚಾಗಿದೆ, ಕೆಟ್ಟತನ ಹೆಚ್ಚಾಗಿದೆ, ವಿರೋಧಿಗಳು ಹೆಚ್ಚಾಗುತ್ತಲೇ ಇದ್ದಾರೆ, ಅನ್ಯಾಯ ಮಾಡುವಂಥವ್ರು ಹೆಚ್ಚಾಗುತ್ತಲೇ ಇದ್ದಾರೆ. ಇವುಗಳ ಮಧ್ಯದಲ್ಲಿ ನಾನು ಹೇಗೆ ಸುರಕ್ಷಿತವಾಗಿದ್ದು ದೇವರ ಚಿತ್ತವನ್ನು ನೆರವೇರಿಸುತ್ತಾ ಆತನ ವಾಗ್ದಾನಗಳನ್ನು ಪರಿಪೂರ್ಣವಾಗಿ ಹೊಂದಿಕೊಳ್ಳಬಹುದು ಎಂಬುದಾಗಿ ಹಲವಾರು ಯೋಚನೆಗಳು, ಕೆಲವೊಮ್ಮೆ ಭಯ ಕೂಡ ನಮ್ಮ ಜೀವಿತದಲ್ಲಿ ಬರುತ್ತದೆ. ಆದರೆ ದೇವರ ವಾಗ್ದಾನ ಏನೆಂದರೆ, ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು ಎಂಬುದಾಗಿ. ಅಂದರೆ ನಿಮ್ಮನ್ನು ಕರೆದು, ನಿಮ್ಮನ್ನು ಆರಿಸಿಕೊಂಡು, ನಿಮ್ಮಲ್ಲಿ ಉದ್ದೇಶವನ್ನು ಇಟ್ಟಿರುವಂಥ ದೇವರು ನಿಮಗೆ ಕೋಟೆಯಾಗಿ, ದುರ್ಗವಾಗಿ ನಿಂತು ನಿಮ್ಮನ್ನು ಎಲ್ಲ ಕೇಡುಗಳಿಂದಲೂ ಕೂಡ ತಪ್ಪಿಸಿ ನಿಮ್ಮ ಪ್ರಾಣವನ್ನು ಕಾಯುವವನಾಗಿದ್ದಾನೆ. ಅಂದರೆ ಆತನ ಸುರಕ್ಷತೆಯ ಬೇಲಿಯನ್ನು, ಆತನ ಸಂರಕ್ಷಣೆಯನ್ನು ದಾಟಿ ಬರುವುದಕ್ಕೆ, ಅದನ್ನು ಮೀರಿ ನಿಮಗೆ ಕೇಡನ್ನು ಮಾಡುವುದಕ್ಕೆ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಆ ರೀತಿಯಾಗಿ ಪ್ರಯತ್ನಿಸುವಂಥವರು ದೇವರ ಕೋಪಕ್ಕೂ ದೇವರ ದಂಡನೆಗೂ ಗುರಿಯಾಗುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮನ್ನು ಕಾಯುವಂಥ ದೇವರಿದ್ದಾರೆ ಎಂಬುದನ್ನು ತಿಳಿದು ಆತನು ನಿಮ್ಮ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆಯನ್ನು ಕೊಟ್ಟಿದ್ದಾನೆ. ಅವರು ಯಾವಾಗಲೂ ಕೂಡ ನಿಮ್ಮ ಸುತ್ತಲೂ ಇದ್ದುಕೊಂಡು ನಿಮ್ಮನ್ನು ಕರಗಳಲ್ಲಿ ಎತ್ತಿಕೊಂಡು ಮುನ್ನಡೆಸುತ್ತಾರೆ. ನಿಮ್ಮ ಜೀವಿತದಲ್ಲಿರುವಂಥ ದೇವರ ಉದ್ದೇಶಗಳು ಎಂದಿಗೂ ತಡೆಯಾಗುವುದಿಲ್ಲ, ಎಂದಿಗೂ ವಿಫಲವಾಗುವುದಿಲ್ಲ. ನೀವು ಖಂಡಿತವಾಗಿ ಸಾಧಿಸುತ್ತೀರಾ, ಕರ್ತನ ಉದ್ದೇಶದ ಮೇರೆಗೆ ಜಯವನ್ನು ಹೊಂದುತ್ತೀರಾ ಎಂಬುದನ್ನು ತಿಳಿದು ಕರ್ತನ ಸುರಕ್ಷತೆಯೊಳಗೆ ಇರುವುದಕ್ಕೆ ಏನು ಮಾಡಬೇಕೋ ಅದನ್ನು ಎಡಬಿಡದೆ ಮಾಡಿರಿ. ಸತ್ಯವೇದವನ್ನು ಓದುವಂಥದ್ದು, ವಾಕ್ಯಗಳನ್ನು ಧ್ಯಾನಿಸುವಂಥದ್ದು, ಪ್ರಾರ್ಥಿಸುವಂಥದ್ದು, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥದ್ದು, ದೇವರ ವಿಷಯಗಳಲ್ಲಿ ನಂಬಿಗಸ್ತರಾಗಿ ಸ್ಥಿರಚಿತ್ತೆಯಿಂದ ಜೀವಿತವನ್ನು ನಡೆಸುವಂಥದ್ದು, ಇದೆಲ್ಲವೂ ಕೂಡ ದೃಢವಾಗಿರುವಾಗ ದೇವರ ಸುರಕ್ಷತೆ ಕೂಡ ಅಷ್ಟೇ ದೃಢವಾಗಿರುತ್ತದೆ. ನಿಮಗೆ ವಿರೋಧವಾಗಿ ಬಂದಂಥವರು ಬಿದ್ದು ನಾಶವಾಗುವುದನ್ನು, ಕಣ್ಣಿಗೆ ಕಾಣದೆ ಮರೆಯಾಗಿ ಹೋಗುವುದನ್ನು ನೀವೇ ಕಾಣುತ್ತೀರಾ. ಕರ್ತನ ಸುರಕ್ಷತೆಗೂ ಆತನ ನಂಬಿಗಸ್ತತೆಗೂ ಸಾಕ್ಷಿಗಳಾಗಿ ಜೀವಿಸುತ್ತೀರಾ. ಆ ರೀತಿಯಾಗಿ ನಮ್ಮನ್ನು ಎಲ್ಲ ಕೇಡುಗಳಿಂದ ತಪ್ಪಿಸಿ ನಮ್ಮ ಪ್ರಾಣವನ್ನು ಕಾದು ತನ್ನ ಉದ್ದೇಶಾನುಸಾರವಾಗಿ ಮುನ್ನಡೆಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಅದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮುಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ. ನೀನು ನಮ್ಮನ್ನು ಆರಿಸಿಕೊಂಡಿರುವಂಥ ದೇವರು, ನಮ್ಮ ಜೀವಿತದಲ್ಲಿ ಉದ್ದೇಶವನ್ನು ಇಟ್ಟಿರುವಂಥ ದೇವರು ನೀನಪ್ಪ. ಎಲ್ಲ ಕೇಡುಗಳಿಂದ ನಮ್ಮನ್ನು ತಪ್ಪಿಸಿ ನಮ್ಮ ಪ್ರಾಣವನ್ನು ಕಾಯುವಂಥ ನಂಬಿಗಸ್ತನಾಗಿದ್ದೀಯ. ಅದಕ್ಕಾಗಿ ನಿನಗೆ ಸ್ತೋತ್ರಗಳಪ್ಪ. ನಿನ್ನ ವಿಶೇಷವಾದ ದಯೆ, ಕೃಪೆ ನನ್ನ ಕೇಳ್ತಾ ಪ್ರತಿಯೊಬ್ಬೊಬ್ಬರ ಮೇಲೆ ಇರಲಿ. ನಿನ್ನ ಪ್ರೀತಿಗಾಗಿ ಸ್ತೋತ್ರಗಳು ಕರ್ತನೆ. ನೀನಪ್ಪ ದೊಡ್ಡ ಕೋಟೆಯಂತೆ, ಗುರಾಣಿಯಂತೆ ನಿನ್ನ ಮಕ್ಕಳನ್ನು ಕಾದುಕೋ, ಅದ್ಭುತವಾಗಿ ನಡೆಸು. ಯಾವ ಮನುಷ್ಯರ ಕುಯುಕ್ತಿಗಳು, ಸೈತಾನ್ನ ಕುತಂತ್ರಗಳು, ಯಾವ ದುಷ್ಟರ ಯೋಚನೆಗಳು, ದುಷ್ಟರ ಕಾರ್ಯಗಳು ಜೀವಿತದ ಹತ್ತಿರಕ್ಕೂ ಬರದಂತೆ, ಯಾವ ಕೇಡು ಕೂಡ ಸಂಭವಿಸದಂತೆ, ಯಾವ ಉಪದ್ರವಗಳು ಗೂಡಾರದ ಹತ್ತಿರಕ್ಕೂ ಬಾರದಂತೆ ನಿಮ್ಮ ಸುರಕ್ಷತೆಯಲ್ಲಿ ಮರೆ ಮಾಡಿಕೊಳ್ಳಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲ ಬಲಹೀನತೆಗಳು, ರೋಗಗಳು ಎಲ್ಲ
ಎಲ್ಲ ವೇದನೆಗಳು, ಕಷ್ಟಗಳು, ದುಃಖಗಳೆಲ್ಲ ಕುಟುಂಬವನ್ನು ಬಿಟ್ಟು, ಜೀವಿತಗಳನ್ನು ಬಿಟ್ಟು ನೀಗಿ ಹೋಗಲಿ. ಪ್ರಾರ್ಥಿಸ್ತಾ ಇರುವಂಥ ಕಾರ್ಯಗಳಲ್ಲಿ ಜಯವನ್ನು ಹೊಂದುವುದಕ್ಕೆ ನೀನು ವಿಶೇಷವಾದ ಆಶೀರ್ವಾದಗಳನ್ನು ಅನುಗ್ರಹಿಸಿ ಮಾನಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನೊಟ್ಟಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.